ಇವರು ಆಕಾಶ್ ನಮ್ಮ ಕೆ ಆರ್ ಸೌಮ್ಯರ ಮೊಮ್ಮಗ. ಏನು ಮಾಡ್ತೀರಿ ನೀವು? ನಾನೀಗ ನನ್ನ MSc ಮುಗೀತು. ಈಗ MSc ಸ್ಟ್ಯಾಟಿಸ್ಟಿಕ್ಸ್ ಮಾಡ್ತಾ ಇದ್ದೆ ಮುಂಬೈಯಲ್ಲಿ. ಈಗ ಮುಗಿಸಿ ಈಗ ಅಮೆಝಾನ್ ಅಲ್ಲಿ ಬಿಸ್ನೆಸ್ ಅನಲಿಸ್ಟ್ ಆಗಿ ಕೆಲಸ ಮಾಡ್ತೀನಿ. ನೀವು ಚಿತ್ರದಲ್ಲಿ ಆಸಕ್ತಿ ಇದೆ? ಏನಿಲ್ಲ ಇತ್ತು, ಅಂದ್ರೆ ಚಿಕ್ಕವನಿದ್ದಾಗಿತ್ತು, ಆದ್ರೆ ಈಗ ಬಿಟ್ಟು ಹೋಗ್ಬಿಟ್ಟಿದೆ ಆಸಕ್ತಿ. ಓಕೆ ಓಕೆ, ನಿಮ್ಮ ಅಜ್ಜ ಹತ್ರ ಮಾತಾಡ್ತೇನೆ. ಓಕೆ ಓಕೆ. ಇದು ಮೊನ್ನೆ ಇದು ಆಳ್ವಾಸ್ ಪ್ರತಿಷ್ಠಾನದಲ್ಲಿ ಸಿಕ್ಕಿದೆ. ಇದು ಅಲ್ಲಿನ ಒಡಿಸೀರಿ. ಎಲ್ಲ ಸುಮ್ಮನೆ ಎಲ್ಲ ಚಿತ್ರಗಳು. ಇದು ನಿಮ್ಮ ಮೊಮ್ಮಗಳದ್ದು ಸ್ಟೆಥೋಸ್ಕೋಪ್ ಎಲ್ಲ ಇಟ್ಟಿದ್ದಾಳೆ ಮಾಡಲಿಕ್ಕೆ. ಇದು ನೀವು ಹಳೆಯ ಫೋಟೋ ಇದೆ. ನೀವು ಇದು ಗುರ್ತ ಸಿಕ್ಲಿಕ್ಕಿಲ್ಲ. ಇದು ಫೇಸ್ಬುಕ್ನವರೇ ಮಾಡಿಕೊಟ್ಟಿದ್ದು. ಅವ್ರು ಹೇಗೆ ಮಾಡಿಕೊಟ್ಟು ಅಂದರೆ ಬರುತ್ತೆ, ನಿಮ್ಗೆ ಆರ್ಡರ್ ಕೊಟ್ರೆ ಅವರೇ ಮಾಡಿಕೊಡ್ತಾರ. ದೇ ವಿಲ್ ಚಾರ್ಜ್. ಎಷ್ಟು ಕೊಟ್ಟಿದ್ದಾರೆ ಅವರು? ಸುಮಾರು ಚಿತ್ರ ಹಾಕಿದ್ವಿ. ಅವರೇ ಹಾಕಿದಾರ? ಅಲ್ಲ, ನಾನು ಕೊಟ್ಟು ಇಂಥದ್ದು ಮಾಡಿ ಅಂದ್ರೆ ಹಾಕ್ಕೊಡ್ತಾರೆ. ನೀವೆಲ್ಲ ಮಾಡಿ ಕೊಡಬೇಕು. ಎಷ್ಟು ಕಾಪಿ ಕೊಡ್ತಾರೆ ಇವರು? ಇದು ಎಲ್ಲ ಕಲರ್ನಲ್ಲಿರೋದು. 8ನೇ ಮಹಡಿಯಲ್ಲಿ ಗೃಹ ಪ್ರವೇಶ. ನಮ್ಮ ಪುರುಷತ್ವ ಇಷ್ಟು ಸಾಕ, ಇನ್ನು ಬೇಕಾ? ಇದೇನು 1970? ಇವರೇ ಡಾಕ್ಟ್ರು, ನಮ್ಮ ಅವರು ಗಾಯತ್ರಿ ತಂದೆ. 2014ರಲ್ಲಿ ತೀರ್ಕೊಂಡ್ಬಿಟ್ರು. ಓ ಸೇವಾ ನೀವಿಲ್ಲದೆ ಮಾಡುತ್ತಿದ್ದೆ ಮಾತ್ರ ಗಣಪತಿ ರಾವ್. ಏನು ಮಾಡೋದು, ನನ್ನ ಮಗನು ಖರೀದಿಸಿಬಿಟ್ಟ. ಫೇಸ್ಬುಕ್ಕಲ್ಲೂ ಸುಮಾರು ಇದ್ದಾವೆ ಇವು. ಇದೆಲ್ಲ ಇದೆ, ಬಟ್ ಸುಮ್ಮನೆ ಒಂದಷ್ಟು ಆವಾಗ ಮಾಡ್ತಿದ್ದು. ಈ ಗ್ಲೇಸ್ಡ್ ಶೀಟಲ್ಲಿ ಮಾಡಿದ್ವಿ. ಒಂದು ಕಾಪಿ ಕೊಟ್ಟಿದ್ದಾರಾ? ಒಂದೇ ಕಾಪಿ. ಅದು ಸೈಜ್ ನಾವು ಹೇಳ್ಬೇಕು. ಚಿಕ್ಕದು ಮಾಡಿದ್ರೆ ಚಿಕ್ಕದು ಕೊಡ್ತಾರೆ. ಈ ಸೈಜ್ ಇರಲಿ. ಇದು ಇತ್ತು ಅಂತ ನಿಮ್ಗೆ ಅವರೇ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಗಿದೆ? ಇಲ್ಲ, ಅದು ಬರ್ತಾ ಇರುತ್ತೆ. ಇದರಲ್ಲಿ ಹೇಳ್ತಾರೆ. ಲಕ್ಷ್ಮಣ್ ತೀರ್ಕೊಂಡ. ನೀವು ಕ್ಯಾರಿಕೇಚರ್ ಬರೆಯೋದು ಬಹಳ ಕಡಿಮೆ. ಕಮ್ಮಿ ಅಲ್ಲ, ಬರಿಬೋದಿತ್ತು. ಬಗ್ಗೆ ಹೆಚ್ಚಿಗೆ ತಲೆ. ನೀವು ಯಮ ಸಾವಿನ ಇದಂತ ಮಾಡಿದಿರಿ. ಈಗಿನ ವ್ಯಂಗ್ಯ ಚಿತ್ರಗಾರರು ಪಾಶ್ಚಾತ್ಯ ಕಲ್ಪನೆಯ ಒಂದು ನೊಗದ್ದು ಹೆಚ್ಚು ಮಾಡ್ತಾರಲ್ಲ. ಮಾತಾಡುವ ಗೆರೆಗಳು. ನೀವು ಕಾರ್ಟೂನ್ ಹಬ್ಬಕ್ಕೆ ಹೋಗಿದ್ದೀರಾ? ಹೋಗಿಲ್ಲ, ಕರೆದಿದ್ರು ಒಂದ್ಸಲ. ಏನೋ ಬೇರೆ ಇತ್ತು ಕೆಲಸ, ಹೋಗ್ಲಿಲ್ಲ. ಅವ್ರಿಗೆ ಬೇಜಾರಾಯ್ತಾ ಏನೋ ಗೊತ್ತಿಲ್ಲ, ಮತ್ತೆ ಮಾಡಲಿಲ್ಲ. ನಾನೀಗ ಇದನ್ನು ನೋಡಿದ್ರೆ ನಾವು ಮಾತಾಡೋದು ಕಡಿಮೆ ಆಗುತ್ತೆ. ಅದ ಕಾರಣ ನಾನು ಗ್ಲಾನ್ಸ್ ಮಾಡ್ಕೊಂಡು ಹೋಗ್ತಾನೆ. ಇದನ್ನೆಲ್ಲ ನೋಡಿದೆ ನಾನು. ಪರವಾಗಿಲ್ಲ. ಇದನ್ನು ಯಾವಾಗಲೂ ಅಲ್ಲ, ಇವೆಲ್ಲ ನಿಮಗೆ ಮುಗಿಯೋದಿಲ್ಲ. ಇದು ಚಿತ್ರಗಳನ್ನ ನೀವೇ ಆಯ್ಕೆ ಮಾಡಿ ಕೊಟ್ಟರೆ ಅವರೇ ಆಯ್ಕೆ ಮಾಡಿದ್ರೆ, ಅಥವಾ ನಾನು ಫೇಸ್ಬುಕ್ಗೆ ಹಾಕಿದ್ದೆ. ಅದರದ್ದು ಹಾಕಿ. ಅದರಲ್ಲಿ ಇದು ಪ್ರಿಂಟ್ ಆಗಿದ್ದದ್ದು ಇದೆ ಇದರಲ್ಲಿ. ಇವೆಲ್ಲ ಪ್ರಿಂಟ್ ಆಗಿದ್ದೆ, ಆಲ್ಮೋಸ್ಟ್ ಪ್ರಿಂಟ್ ಆಗಿರೋದೆ. ಪ್ರಿಂಟ್ ಆಗದೆ ಇರೋದು ಯಾವುದೂ ಇಲ್ಲ. ಬಟ್ ಅದ್ರಲ್ಲಿ ಏನಂದ್ರೆ ಈ ತರ ಪ್ರೆಸೆಂಟೇಷನ್ ಬಂದಿರುತ್ತೆ. ಚೆನ್ನಾಗಿ ಕಲರ್ ಮಾಡಿ ಕೂತ್ಕೊಳ್ಳಿ. ಇದು ಬೇಕು ಎತ್ತರ. ನೀವು ಬೇಡ ಈಗ 45,000 ಚಿತ್ರ ಬರ್ದಿದ್ದೀರಿ ನೀವು. ನಿಮಗೆ ಮೊದಲನೇ ಚಿತ್ರ ನೋಡುವಾಗ, ನೀವು ಅದರಿಂದ ಬೆಳವಣಿಗೆ ಹಿಂದಿನ ಚಿತ್ರ ನೋಡುವಾಗ ನಾನು ಹೀಗೆ ಬರ್ದಿದ್ನ, ಇಷ್ಟು ಚೆನ್ನಾಗಿ ಬರ್ದಿದ್ನ, ಅಥವಾ ಇಷ್ಟು ಕೆಟ್ಟದಾಗಿ ಬರ್ದಿದ್ನ ಬೇಜಾರಾಗ್ತದೆ. ಹೆಚ್ಚಿನವರಿಗೆ ಬೇಜಾರಾದ್ರೆ ಫ್ಯಾಕ್ಟ್ ಎಲ್ಲರಿಗೂ ಅದೇ. ಹಿಂದಿನ ಚಿತ್ರ ನೋಡುವಾಗಲೇ ಬುಡದಲ್ಲೇ ವಾಸಿ, ಇಂಥ ಚಿತ್ರಗಳು
ಹೆಚ್ಚು ನೀವು ಹೇಳಿದ್ರಲ್ಲ ಅದು ವೇದಾಂತಗಳು ಹೆಚ್ಚಿದೆ. ಬುಡದಲ್ಲೇ ವಾಸಿ. 400 ಕೋಟಿ ನೀನು ಕೆಲಸ ಮಾಡಿ 5,000 ಕೋಟಿ 10,000 ತಳ್ಳಿ ಇವು ಈ ಸೈಕಲ್ ಟೈಪ್ ಇದು ತುಂಬ ಬರ್ದಿದ್ದೀರಿ ನೀವು ಅವರು. ಈ ಸಾಫ್ಟ್ವೇರ್ ಎಲ್ಲ ನೀವೇ ಸ್ವಯರ್ಜಿತವಾಗಿ ಕಲ್ತಿರಿ ಎಲ್ಲ, ಬಣ್ಣ ಹಾಕೋದೆಲ್ಲ ಅದೆಲ್ಲ ನಂದೆ. ಅದೊಂದು ನನಗೆ ಒಂದು ದಿವಸ ಇವ್ರು ಬಂದಿದ್ರು, ಅವ್ರು ಕಳಿಸಿಕೊಟ್ರು. ಅವ್ರು ಕಳಿಸ್ಕೊಟ್ಟಿದ್ದು ಅಲ್ಲ, ಅವ್ರ ಪಾಪ ಅವರು ಚೆನ್ನಾಗೇ ಹೇಳಿದ್ರು, ಬಟ್ ನಾವು ಇಂಪ್ರೂವ್ ಮಾಡ್ಕೊಂಡು. ಮದುವೆ ಬೇಕೇ ಯಾಕೆ ಲಿವಿಂಗ್ ರಿಷ್. ಇದು ನಿಮ್ಮ ನಮ್ಮ ಮನೆಯವರು ಇವರ ಸರೋಜಿನಿ, ಇವರು ಯಲ್ಲಾಪುರದವರು. ಯಲ್ಲಾಪುರ. ಅವರು ನಿಮ್ಮ ಕಡೆಯವರೇ ಅಂದ್ರೆ ಅಲ್ಲೆಲ್ಲ ಯಲ್ಲಾಪುರದಲ್ಲೆಲ್ಲ ಹವಿಕರ. ಇವರು ಸೌತ್ ಕೇಂದ್ರದವರು. ಅವ್ರು ಅಲ್ಲೆಲ್ಲ ಹವಿಕರ ಹೆಚ್ಚು. ನಾವೆಲ್ಲ ಹವಿಕ್. ನೀವು ಹವಿಕರ. ನೀವು? ನಾವು ಕೋಟ ಕಲ್ಲ. ನಾವು ಮಾಧ್ವರು. ಸ್ವಲ್ಪ ಶಾಸ್ತ್ರ ಎಲ್ಲ ಜಾಸ್ತಿ. ಯಾರು ಗೊತ್ತಿಲ್ಲ. ಇದು ನಿಮ್ಮ ಮಗ. ಹೋಗಿ ಉಳಿದವರೆಲ್ಲ ನಮ್ದು ಫ್ಯಾಮಿಲಿ ಇಷ್ಟೇ ಸದ್ಯಕ್ಕೆ ಇಲ್ಲಿ ಇರೋದು. ನಿಮ್ಮ ಇವಳೆ ಡಾಕ್ಟರ್. ಈಗ ಡಾಕ್ಟರ್. ಇದು ಸೊಸೆ. ಇದು ನಮ್ಮ ಮನೆಯವರು. ನಿಮ್ಮ ಮನೆಯವರು. ಇದು ನೀವು 1947 ನೀವೇ. ಇದು ನೀವು SLC ಆದಾಗ 47. ಹೌದು. ಎಲ್ಲ SLC ಅಲ್ಲ, ಒಂದು 3-4ನೇ ವರ್ಷ ಆಗ್ಬೋದು. ನೀವು ಸ್ವಾತಂತ್ರ್ಯ ಬಂದಾಗ 4 ವರ್ಷ ಆಗಿತ್ತು ನಿಮಗೆ. ಇದು ಯಾವ ಊರು ಗೊತ್ತಿಲ್ಲ. ಇಲ್ಲಿ ಮನೆಯಲ್ಲೇ ತೆಗ್ದದ ಇದು? ಇಲ್ಲ, ಅದು ಮನೆಯಲ್ಲಿ. ಅದು ಪಂಪ್ ಸೆಟ್ ಎಲ್ಲ ಇತ್ತು ಊರಲ್ಲಿ, ಅದು ಹಳ್ಳಿಯಲ್ಲಿ. ಅದು ಇದು ನೀವು ಗಡ್ಡದಾರಿ. ಇದು ಮದುವೆ ದಿನವ ಇದು? ಮದುವೆದು. ಇದು ಮದುವೆ 1975. ಇದು ಸುಮ್ಮನೆ ಒಂದು ಪರ್ಪಸ್ಫುಲಿ ಮಾಡಿಸಿದ್ದವ್ರ ಹತ್ರ. ಅಂದರೆ ಹಳೆ ಇತ್ತಲ್ಲ ಚಿತ್ರಗಳೆಲ್ಲ ಫೋಟೋ ಕಳಿಸಿ ಮಾಡಿದ್ದು. 1950 ನೀವು ಮಾಡಿದ್ದು. ಇದು ನಿಮ್ಮ ಕೆಮ್ಮಗೋಡೆ? ಇದು ಕೆಮ್ಮಗೋಡಲ್ಲಿ ನಾನು ಪಂಪ್ ಸೆಟ್ ಇತ್ತು. ಪಂಪ್ ಸೆಟ್ ಆನ್ ಆಫ್ ಮಾಡೋದೆಲ್ಲ ನಾನಾಗಿತ್ತು ಅವಾಗ. ಯಾರು ದೊಡ್ಡವರು, ಇದನ್ನೇ ನಾನು ಹೇಳಿದೆ. ಸೆಕ್ಷನ್ ಇದು ಇದೆಲ್ಲ ಒಂದು ವೇದಾಂತವೇ ಇದೆ. ಈಗ ನಾನು ಇಲ್ಲೆಲ್ಲ ಮೂರು ಲೈನ್ ಬರೀತಿದ್ದೆ. ಈಗ 3 ಲೈನು ಮಾಡಬಾರ್ದು, 2 ಲೈನ್ ಮಾಡಬೇಕು ಅಂತ 2 ಲೈನಿಗೆ ಮಾಡ್ತಾ ಇದ್ದೆ. ಕಷ್ಟ ಆಗತ್ತೆ ಕೆಲಸ ಫುಲ್. ನೀವು ಅಕ್ಷರ ಬರ್ದು ಮತ್ತೆ ಅಕ್ಷರ ತಪ್ಪು ಆಗಿದೆ ಅಂತ ಏನಾದ್ರು ಗಮನಕ್ಕೆ ಬಂದಿಲ್ಲ? ಕೆಲಸ ಎಲ್ಲ ಆಗಿರುತ್ತೆ. ಅದನ್ನ ಮತ್ತೆ ನಾನು ಫೇಸ್ಬುಕ್ಗೆ ಹಾಕ್ಬೇಕಾದ್ರೆ ಸರಿಬೇಡಿ ಬರೀತೇನೆ. ಈ ಫೇಸ್ಬುಕ್ನವ್ರಿಗೆ ಕನ್ನಡ ಬರ್ತಾ ಇರ್ಬೋದು, ಅವರಿಗೆ ಗೊತ್ತಿದೆ ಅದು? ಗೊತ್ತಿದೆ, ಬಟ್ ನನಗೆ ಅಲ್ಲ, ನಿಮಗೂ ಬರ್ತಾ ಇರ್ಬೋದು. ಫೇಸ್ಬುಕ್ಕಲ್ಲಿ ಇದ್ದೀರಲ್ಲ. ಹೌದು. ಆಗಾಗ ನಿಮ್ಮದು ಯುವರ್ ಮೆಮೊರೀಸ್ ಅಂತ ಬರುತ್ತೆ. ಹಿಂದಿ ಬರುತ್ತೆ. ಅವನ್ನೇ ಸೆಲೆಕ್ಟ್ ಮಾಡ್ತಾರೆ ಚೆನ್ನಾಗಿ ಮಾಡ್ಬಿಟ್ಟು ಹಾಕ್ತಾರೆ. ನಂತರ ನಮಗೆ ಇಷ್ಟ ಆದ್ರೆ ಅದನ್ನ ಮತ್ತೆ ನಾನು ಶೇರ್ ಮಾಡ್ತೀನಿ. ಇದರಲ್ಲಿ ಪ್ರಮುಖ ಚಿತ್ರಗಳು ಹಿಂದೆ ಇದು 45,000 ಫೋಟೋದಲ್ಲಿ ಬೆಸ್ಟ್ ಚಿತ್ರ ಅಂತ ಹೇಳ್ಬೋದು, ಅಥವಾ ನಿಮಗೆ ಕೈಗೆ ನಿಲುಕಿದ್ದು ಚಿತ್ರಗಳು ಎಲ್ಲ ಬಣ್ಣ ಇದೆಯಲ್ಲ. 5 ದಿವಸ ಚಿತ್ರ. ಇವರು GB ಭಟ್ಟ ಅಂತ ಗಣಪತಿ ಭಟ್, ಇವರು SS ಆನಂದ್. ಇದು ಅಲ್ಲ, ನಾಡಿಗಲ್ಲ ಅವರು. ಅದೇ ನಾನು. ಅದು ನೀವು. ಇದು ಭಟ್ರೆ. ನಾಡಿಗರು. ಇದು ಮಣಿಪಾಲದಲ್ಲಿ. ಅವ ಸುಮಾರು ಸಲ ನಾವು ಗ್ಯಾದರ್ ಆಗ್ತಿದ್ವಿ. ಆಮೇಲೆ ಆ ಥರ ಗ್ಯಾದರ್ ಆಗಿದ್ದೇ ಇಲ್ಲ. ಒಂದ್ಸಲ ಗುಲ್ಬರ್ಗಕ್ಕೆ ಹೋದಾಗ ಎಲ್ಲರೂ ಆದ್ರೂ ಇನ್ನೂ 48 ವರ್ಷ ಆದ್ರೂ ಇನ್ನೂ ಇದು ನಡೀತಾ ಇದೆ ಅಲ್ಲ, ಅದು ಮುಖ್ಯವಾದ. ಅಂದ್ರೆ ಬೇರೆ ಕಡೆಯಲ್ಲೆಲ್ಲ ಅಷ್ಟು ಜೀವಂತವಾಗಿ ನಡೀತಾ ಇಲ್ಲ. ಅದು ನೀವು ಹಾಕಿದ ಬೀಜ ಆಗ
ಬೆಳೆದಿದೆ. ಎಲ್ಲ ಕಾಂಪಿಟೇಷನ್ಸ್ಗೆ ಅದಲ್ಲಿ ಮಾಡ್ತಾರೆ. ಇದು ವೃಷಭ ಮೇಷ ಇದು ಸಹ ಇಂಥದ್ದು ಸಹ ಭಾಳ ಇದೆಲ್ಲ ದೀಪಾವಳಿ ವಿಶೇಷಾಂಕಕ್ಕೆ ಬರ್ತದೆ. ಇದಕ್ಕೆಲ್ಲ ತುಂಬ ಆಲೋಚನೆ ಮಾಡಬೇಕಾಗುತ್ತೆ. ತುಂಬ ಅಪರಂಜಿ ಯಾವುದೋ ಅಪರಂಜಿನಲ್ಲಿ ತುಂಬ ಹ್ಯೂಮರ್ ಇದು. ಮಾತನಾಡಗೆರೆ ಅಂತ ನೀವು ಅಂಕಣ ಬರಿತಾ ಇದ್ರಿ. ಇದು ನೀವೇ ಕೊಟ್ಟ ಹೆಡ್ಡಿಂಗ್. ಇದೇ ಕವರ್ ಸ್ಟೇಜ್ ₹5 ಇಲ್ಲಿದೆ. ಅದೇ ನೋಡಿ ಅದು ನನ್ನ ಹತ್ರ ಇದೆ. ಅದು ಇದು ಮುಗಿಸಿ ನೋಡಿ. ಅದು ಮೂರ್ತಿಯವರೇ ಬರೆದಿದ್ದು. ದೇವರಾಜ ಅರಸು ಚಿತ್ರ. ಮಗಳ ಅದರಲ್ಲಿ ಇದೆಯಾ ಅಂತ ಇದೆಲ್ಲ ಮದುವೆ ಆಲ್ಬಮ್. ನೀವು ನಿಮ್ಮಲ್ಲಿ ತುಂಬ ಮದುವೆ ಬಗ್ಗೆ ಬರ್ದಿರಿಂದ ಮತ್ತೆ ಅದರ ಬಗ್ಗೆ ಕೂಡಿಸುವ ಹಾಗೆ ಮಾಡಿದ್ರಿ ನೀವು. ಅದೇ ಸಬ್ಜೆಕ್ಟ್ ಬಗ್ಗೆ ಬೇರೆದು ಬರಿತೀರಾ? ಇಲ್ಲ, ಮದುವೆಗೆ ಮಾಡಿದಾಗೆ ಬೇರೆ ಸಬ್ಜೆಕ್ಟಿನ ಬಗ್ಗೆ ಏನಾದ್ರು? ಬೇರೆ ಸಬ್ಜೆಕ್ಟ್ ಮಾಡಲಿಲ್ಲ. ಇದೆ, ಕೆಲವಿದೆ, ಐಡಿಯಾ ಇದೆ, ಬಟ್ ಯಾರು ಪಬ್ಲಿಷರ್ಸ್ ಅಷ್ಟು ಇಂಟ್ರೆಸ್ಟ್ ಇದೇನು ಖಾಲಿ ಇದೆ? ಖಾಲಿ ಇದೆ. ಈಗ ಚಿತ್ರವೇಗೆ ಏನಿಲ್ಲ. ನಿಮ್ಮ ಪ್ರಕಾರ ಬೆಸ್ಟ್ ಸಂಪಾದಕರು ವ್ಯಂಗ್ಯ ಚಿತ್ರಕ್ಕೆ ಕರ್ನಾಟಕದಲ್ಲಿ ಬಂದವರು ಯಾರು? ಹಾಗೆಂತ ಇದೆ ಅಂತ ಕೇಳಿದ್ದೆ. ಪ್ರೋತ್ಸಾಹ ಕೊಡ್ತಾ ಇದ್ದವರು ಎಂ ಬಿ ಸಿಂಗ್. ತುಂಬ ಜನ ಅದನ್ನ ಹೇಳ್ತಾರಲ್ಲ. ಎಂ ಬಿ ಸಿಂಗ್ಗೆ ಈಗ ನಾವೆಲ್ಲ ಅವಾಗಿನ್ನು ಸ್ಟಾರ್ಟಿಂಗ್ ಅಲ್ವಾ, ಆದರೂ ಕೂಡ ತುಂಬ ಪ್ರೋತ್ಸಾಹ ಕೊಟ್ಟರು. ನಾನೇ ಅವಾಗೇನು ನಾನು ಚೆನ್ನಾಗಿ ಬರಿತಾ ಇದ್ದೆ ಅಂತ ನಾನು ಹೇಳಲ್ಲ, ಬಟ್ ಅವರು ಪ್ರೋತ್ಸಾಹ ಕೊಟ್ಟು ಅದನ್ನು ಇಂಪ್ರೂವ್ ಮಾಡಿಸ್ಬಿಟ್ರು. ಅವರೇನಾದರೂ ಒಂದು 4 ಚಿತ್ರ ರಿಜೆಕ್ಟ್ ಮಾಡಿ ಹಾಕಿದ್ರೆ ನಾನು ಮತ್ತೆ ಬರೀತಿದ್ದೆ. ಅವರಿಗೆ ಚಿತ್ರ ಮಾಡೋದಕ್ಕಿಂತ ಬೆಳೆಯೋದು ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು, ಅವರು ಬೆಳೆದ್ರು, ಪತ್ರಿಕೆಯೂ ಬೆಳೆಯಿತು. ಅವರಿಂದ ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಅಂದ್ರೆ, ನಾನು ಬೆಂಗಳೂರಿಗೆ ಬಂದಾಗೆಲ್ಲ ಎಲ್ಲ ಶಿವಮೊಗ್ಗದಲ್ಲಿ ಇದ್ದಲ್ಲ, ಬಂದಾಗ ನಾನು ನೋಡಕ್ ಹೋಗ್ತಿದ್ದೆ ಅವ್ರನ್ನ. ಪಾಪ ಮಧ್ಯಾಹ್ನದ ಹೊತ್ತಿಗೆ ಅಲ್ಲಿ ಉದ್ಯಾವನ ಅಂತ ಹೋಟ್ಲ್ ಇದ್ರ ಪಕ್ಕದಲ್ಲಿ, ಅಲ್ಲಿ ಕರ್ಕೊಂಡೋಗಿ ಶಾಂಪೂರ ಹಾಕಿ ಕಳಿಸೋರು. ಆಮೇಲೆ ನಾನು ನಾಡಿಗೆ ಹೋದಾಗಂತೂ ಒಂದು ದಿವಸ ಫುಲ್ ಎಂಗೇಜ್ಮೆಂಟ್ ಅವ್ರದ್ದು. 2 ದಿನ ಅಂದ್ರೆ ಪಬ್ಲಿಷ್ ಮಾಡೋದ್ ಜೊತೆಗೆ ಅಷ್ಟೇ ವಿಶ್ವಾಸ ಇಟ್ಟಿದ್ರು ಮೇಲೆ. ಮತ್ತೆ ಇದು ನಮ್ದು ಕಾರ್ಟೂನ್ ಈ ಬುಕ್ ರಿಲೀಸ್ ಆದ ದಿನ ಬಂದ್ಬಿಟ್ಟು ನಿಮ್ದೊಂದಷ್ಟು ಚಿತ್ರ ನನಗೆ ಬೇಕು, ಅಲ್ಲಿ ಮೈಸೂರಿನಲ್ಲಿ ಎಕ್ಸಿಬಿಷನ್ ನಮ್ಮ ಇದರಲ್ಲಿ ಹಾಕ್ತೀವಿ ಅಂತ. ಅದ್ಯಾವುದು ಗೊಂಬೆ ಮನೆ ಮಾಡ್ತಾರಲ್ಲ, ಅಲ್ಲಿ ಹಾಕ್ತೀವಿ ಅಂತ ಹಾಕಿದ್ರು ಕೂಡ ತಗೊಂಡೋಗಿ ಅಂತ. ಅವರು ಬಿಟ್ರೆ ಮತ್ತೆ ನೆನಪು ಉಳಿಯೋರು ಬಹಳ ಕಡಿಮೆ ಅಲ್ಲ. ಮತ್ತೆ ನಾನು ಅಷ್ಟು ಅವರು ಕಾಂಟ್ಯಾಕ್ಟೇ ಇಲ್ಲ ನಿಜ ಹೇಳ್ಬೇಕಂದ್ರೆ. ಈಗ ನನಗೆ ಈಗಿರೋರು ಪರಿಚಯ ಇದ್ದಾರೆ, ಗೊತ್ತಿದ್ದಾರೆ. ಇವರು ಯಾರು ಸುಧಾದಲ್ಲಿ ಇವರಿದ್ದಾರೆ ನೋಡಿ, ಚಹಾ ರಘುನಾಥ್ ಅವರು ಬರೀ. ಅದು ಬಿಟ್ಟರೆ ಹನೀಫ್ ಗಿನೀಫ್ ಯಾರು ಪರಿಚಯ ಇಲ್ಲ. ಇದು ನೀವು ಬರ್ದ ನೀವು ವ್ಯಂಗ್ಯಚಿತ್ರ ಬರೆಯೋದು ಕಡಿಮೆ. ಸುಮ್ಮನೆ ಒಂದು ಗೀಚಿದೆ, ಅವತ್ತು ಹಾಕಿದ್ದೆ, ಫೇಸ್ಬುಕ್ಗೆ ಹಾಕಿದ್ದೆ. ಅದಕ್ಕೆ ಅದು ಇದೆಲ್ಲ ಬಂದಿದೆ. ಶ್ರೀಮಾನ್ಯ ಕನ್ನಡಿಗ ಯಾವ್ದದ
ಸ್ಪರ್ಧೆ ಅಂತ ಮಾಡಿದ್ರೆ ಅದಂತೇನ ಹಾಕಿದ್ದಾರೆ ಅಡ್ವರ್ಟೈಸ್. ಇದು ಮೂರ್ತಿಯವರದೇ ಅವ್ರದ್ದೇ ಕ್ಯಾರಿಕೇಚರ್. ಓಕೆ, ಈಗ ಇನ್ನೊಂದು ಪುಸ್ತಕ